ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ಕೃತಜ್ಞತೆ ಸಲ್ಲಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ದೇವರು ಎಷ್ಟು ಒಳ್ಳೆಯವರು, ಈ ಒಂದು ಒಳ್ಳೆಯ ಅವಕಾಶವನ್ನು ನಮಗೆ ಕಲ್ಪಿಸಿದ್ದಾರೆ. ಅವರಿಗೆ ಸ್ತೋತ್ರ, ಅವರಿಗೆ ಸ್ತುತಿ, ಅವರಿಗೆ ಮಹಿಮೆ ನಾವು ಸಲ್ಲಿಸೋಣ. ಇಂದು ಸಾಧಾರಣ ಕಾಲದ 20ನೇ ಭಾನುವಾರ. ಈ ಒಂದು ದಿವ್ಯ ಬಲಿ ಪೂಜೆಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ಯೂಟ್ಯೂಬ್ ಮುಖಾಂತರ ನೀವು ಈ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತೀರಿ, ವೀಕ್ಷಿಸುತ್ತೀರಿ. ನಿಮ್ಮೆಲ್ಲರ ಕೋರಿಕೆಗಳಿಗಾಗಿ, ಅಭಿಪ್ರಾಯಗಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ನಾವೆಲ್ಲರೂ ವಿಶ್ವಾಸಗಳಿದ್ದೇವೆ. ಯಾವಾಗ ನಾವು ದೇವರಿಗೆ ವಿಧೇಯರಾಗಿ ನಡೆಯುತ್ತೇವೆ, ಆವಾಗ ದೇವರ ದಯೆ, ಕರುಣೆ, ಕ್ಷಮೆ ನಾವು ಪಡೆಯುತ್ತೇವೆ. ಆದ್ದರಿಂದ ನಮ್ಮ ಆತಂಕ, ಭಯ, ಅಭದ್ರತೆ, ಅವಿಶ್ವಾಸವನ್ನು ದೂರ ಮಾಡಿ ದೇವರಿಂದ ಆನಂದ ಆಶೀರ್ವಾದಗಳನ್ನು ಪಡೆಯಲು ಇಂದಿನ ಆರಾಧನಾ ವಿಧಿ ನಮಗೆ ಕರೆ ಕೊಡುತ್ತದೆ. ಕಾನಾನ್ ಮಹಿಳೆಯ ವಿಶ್ವಾಸವನ್ನು ಯೇಸು ಸ್ವಾಮಿ ಮೆಚ್ಚಿದರು. ವಿಶ್ವಾಸ ಜೀವಿಸಲು ಪ್ರೇರಣೆಯನ್ನು ನಾವು ಬೇಡುವಾಗ ನಮ್ಮ ಪಾಪಗಳಿಗಾಗಿ, ಪಾಪಿ ಜೀವನಕ್ಕಾಗಿ, ಸ್ವಾರ್ಥ ಜೀವನಕ್ಕಾಗಿ ದೇವರ ಕ್ಷಮೆಯನ್ನು ಬೇಡೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನನ್ನ ಅನೇಕ ಪಾಪಗಳನ್ನು ಮಾಡಿದೆ ಎಂದು ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಕನ್ನಿಕೆಯಾದ ಸಂತ ಮರಿಯಮ್ಮನನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Glory.
ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮನ್ನು ಪ್ರೀತಿಸುವವರಿಗಾಗಿ ಯಾವ ಕಣ್ಣು ಕಾಣದಂತ ವರಗಳನ್ನು ಸಿದ್ಧಗೊಳಿಸಿದ್ದೀರಿ. ನಿಮ್ಮ ಬೆಚ್ಚಗಿನ ಪ್ರೀತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ಹೀಗೆ ಎಲ್ಲದರಲ್ಲೂ ಎಲ್ಲಕ್ಕಿಂತ ಮೇಲೂ ನಿಮ್ಮನ್ನು ಪ್ರೀತಿಸುತ್ತಾ ಮಾನವ ಆಕಾಂಕ್ಷೆಯನ್ನು ಮೀರುವ ನಿಮ್ಮ ವಾಗ್ದಾನವನ್ನು ನಾವು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೇಳುವುದು ಏನೆಂದರೆ, ನ್ಯಾಯವನ್ನು ಅನುಸರಿಸಿ, ನೀತಿಯನ್ನು ಆಚರಿಸಿ, ಏಕೆಂದರೆ ನಾನೀಡುವ ಮುಕ್ತಿಯು ಬೇಗನೆ ಬರುವುದು, ನಾನು ತರುವ ಸತ್ಸಂಬಂಧವು ಕೂಡಲೇ ಬೆಳಗುವುದು. ಅನ್ಯ ದೇಶೀಯರಲ್ಲಿ ಯಾರ್ಯಾರು ಸರ್ವೇಶ್ವರ ಎಂದು ನನ್ನನ್ನು ಅವಲಂಬಿಸಿ ಪೂಜಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸನಾಗಿ
ಸಾಬತ್ ದಿನವನ್ನು ಹೊಲೆ ಮಾಡದೆ ನನ್ನ ದಿನವೆಂದು ಆಚರಿಸಿ, ಜೊತೆಗೆ ನನ್ನ ಒಡಂಬಡಿಕೆಯನ್ನು ಸುಭದ್ರವಾಗಿ ಪಾಲಿಸುತ್ತಾರೋ ಅವರೆಲ್ಲರನ್ನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡುವೆನು. ನನ್ನ ಪ್ರಾರ್ಥನಾಲಯದಲ್ಲಿ ಅವರನ್ನು ಆನಂದಗೊಳಿಸುವೆನು. ನನ್ನ ಬಲಿಪೀಠದ ಮೇಲೆ ಅವರು ನೀಡುವ ದಹನ ಬಲಿಗಳನ್ನು, ಅರ್ಪಣೆಗಳನ್ನು ಸಂತೋಷದಿಂದ ಸ್ವೀಕರಿಸು. ನನ್ನ ಆಲಯ ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಪ್ರಸಿದ್ಧವಾಗಲಿ ನಿನ್ನ ಸನ್ಮಾರ್ಗ ಜಗದಳೆಲ್ಲ, ಜೀವೋದ್ಧಾರಗೊಳಿಸುವ ನಿನ್ನ ಶಕ್ತಿ ಜಗತ್ತಿಗೆಲ್ಲ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನ್ಯಾಯದ ಪ್ರಕಾರ ತೀರ್ಪಿಡುತ್ತಿ ಜನತೆಗೆ, ಆದರ್ಶ ನೀಡುತ್ತಿ ಜಗದ ರಾಷ್ಟ್ರಗಳಿಗೆ. ಹರ್ಷಾನಂದವಾಗಲಿ ಜನಾಂಗಗಳಿಗೆ, ಹರ್ಷಾನಂದವಾಗಲಿ ಜನಾಂಗಗಳಿಗೆ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಇತ್ತನೆಂಬ ದೇವನು ಆಶೀರ್ವಾದವನು ಕೊಟ್ಟಿದೆಂಬ ಭೂಮಿಯು ಸಂತುಷ್ಟ ಬೆಳೆಯನು. ನಮ್ಮೆಲ್ಲರನ್ನು ದೇವನು ಹರಸಲಿ, ಎಲ್ಲೆಡೆ ಆತನ ಭಯಭಕ್ತಿ ಇರಲಿ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ನಿನ್ನ ಕೀರ್ತಿಸಲಿ ದೇವಾ, ಜನರು ಸಂಕೀರ್ತಿಸಲಿ ಅವರೆಲ್ಲರೂ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಈಗ ನಾನು ಇಸ್ರೇಲರಲ್ಲದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ. ನಾನು ನಿಮ್ಮಂಥ ಅನ್ಯ ಜನರಿಗೆ ಪ್ರೇಷಿತನಾಗಿ ಕಳಿಸಲ್ಪಟ್ಟವನು. ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ. ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮಾಸೂಯೆಯನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವನ್ನಾದರೂ ಉದ್ಧಾರದ ಮಾರ್ಗಕ್ಕೆ ತರಲು ಸಾಧ್ಯವಾದೀತೆಂದು ನಂಬುತ್ತೇನೆ. ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಸಂಧವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು? ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಿಲ್ಲವೇ? ದೇವರು ತಾವೇ ನೀಡುವ ವರಗಳನ್ನಾಗಲಿ
ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಇಸ್ರೇಲ್ ಅಲ್ಲದ ನೀವು ಇಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರು ಅವಿಧೇಯತೆಯನ್ನು ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆಯ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. Hallelujah, 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 hallelujah. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. Hallelujah, 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 ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮತ್ತನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 15 ವಚನಗಳು 21ರಿಂದ 28 ತನಕ. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ, ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಯೇಸು ಆಕೆಗೆ ಒಂದು ಮಾತನ್ನೂ ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳಿಸಿರುವುದು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಸ್ವಾಮಿ, ನಾಯಿಗಳಾದರೂ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರು ಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟಳು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ ಹೊಂದಿದಳು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದ ಸ್ವಲ್ಪ ಧ್ಯಾನ ಮಾಡೋಣ. ಇವತ್ತಿನ ಈ ವಾಚನವನ್ನು ನಾವು ಕೇಳಿದೆವು. ನಮಗೆ ಈ ವಾಚನಗಳನ್ನು ಕೇಳುವಾಗ ನಮ್ಮ ಆತ್ಮದಲ್ಲಿ ಒಂದು ಆನಂದ ಉಂಟಾಯಿತು. ಒಂದು ರೀತಿಯ ಆಧ್ಯಾತ್ಮಿಕ ಆನಂದ.
ನಾನು ಯಾಕೆ ಹೇಳುತ್ತೇನೆಂದರೆ, ಪ್ರತಿ ಸಂಡೇ ಭಾನುವಾರ ದಿವಸ ನಾವು ನೋಡುತ್ತೇವೆ. ಈ ಕೆಲವು ತಿಂಗಳಲ್ಲಿ ಅದು ನಡೆಯುವುದಿಲ್ಲ, ಯಾಕೆಂದರೆ ಈ ಸಮಸ್ಯೆಗಳಿದ್ದ ಕಾರಣ. ಜನರು ಭಕ್ತರು ಗುಡಿಗೆ ಬರುವುದನ್ನು ನೋಡಿ ನಾವು ಸಂತೋಷ ಪಡ್ತೇವೆ. ಎಲ್ಲ ಕಡೆಯಿಂದ ಜನರು ಬರುತ್ತಾರೆ, ಎಷ್ಟು ಲವಲವಿಕೆಯಿಂದ ಅವರು ಬರುತ್ತಾರೆ, ಬಂದು ಆ ಗುಡಿಯಲ್ಲಿ ಧ್ಯಾನ ಮಾಡುತ್ತಾರೆ. ನೋಡಿ, ಆ ಮೊದಲನೇ ವಾಚನ ಯೆಶಾಯ ಪ್ರವಾದಿ ಹೇಳುತ್ತಾರೆ, ಸರ್ವೇಶ್ವರನ ನುಡಿಗಳು, ನನ್ನ ಆಲಯ ಸರ್ವರಿಗೂ ಪ್ರಾರ್ಥನಾಲಯ ಆಗುವುದು. ನನ್ನ ಆಲಯದಲ್ಲಿ ನಾನು ಜನರಿಗೆ ಆನಂದವನ್ನು ನೀಡುತ್ತೇನೆ. ನೋಡಿ, ಆ ಜನರು ಯಾಕೆ ಬರುತ್ತಾರೆ? ಆಲಯಕ್ಕೆ ಯಾಕೆ ಬರುತ್ತಾರೆ? ಯಾಕೆಂದರೆ ಅವರಲ್ಲಿ ಬೇಡಲಿಕ್ಕೆ ಬರುತ್ತಾರೆ, ಅವರ ನಾಮವನ್ನು ಜಪಿಸಲು ಕೀರ್ತಿಸಲು ಬರುತ್ತಾರೆ, ಅವರಿಗೆ ವಿಧೇಯರಾಗಿ ನಡೆಯಲು ಅವರು ಪ್ರಯತ್ನ ಮಾಡುತ್ತಾರೆ. ಅದನ್ನೇ ಪ್ರವಾದಿ ಹೇಳ್ತಾರೆ, ಯಾರೆಲ್ಲರೂ ವಿಧೇಯರಾಗಿ ನಡೆಯುತ್ತಾರೆ, ಯಾರೆಲ್ಲರೂ ದೇವರ ಆಜ್ಞೆಯಂತೆ ನಡೆಯುತ್ತಾರೆ, ಅವರಿಗೆ ವಿಧೇಯರಾಗಿ ನಡೆಯುತ್ತಾರೆ, ಅವರು ಯಾರೇ ಆಗಲಿ, ಯಾವ ಜನಾಂಗದವರೇ ಆಗಲಿ, ಇಸ್ರಾಯೇಲ್ ಜನಾಂಗವಿರಲಿ, ಬೇರೆ ಜನಾಂಗ, ಅನ್ಯ ಜನಾಂಗ, ಯಾವುದೇ ಜನಾಂಗ, ಅವರೆಲ್ಲರಿಗೆ ನಾನು ಆಶೀರ್ವಾದ ನೀಡುತ್ತೇನೆ. ನಾನು ಕೊಡುವ ಆಶೀರ್ವಾದಗಳು, ವರಪ್ರಸಾದಗಳು, ಬ್ಲೆಸ್ಸಿಂಗ್ಸ್ ಅಂಡ್ ಗಿಫ್ಟ್ಸ್, ಅವೆಲ್ಲವೂ ನಾವು ಹಿಂದೆ ಪಡೆಯುವುದಿಲ್ಲ, ನಾನು ಕೊಡುತ್ತೇನೆ, ನೀಡುತ್ತೇನೆ ಎಂಬುದಾಗಿ ನಾವು ವಾಚನ ಕೇಳಿದೆವು. ಈ ಕೆಲವು ತಿಂಗಳುಗಳಲ್ಲಿ ನಾವು ಜನರನ್ನು ಗುಡಿಯಲ್ಲಿ ನೋಡುವುದಿಲ್ಲ, ಯಾಕೆಂದರೆ ಕೆಲವು ಸಮಸ್ಯೆಗಳಿಂದ ಮತ್ತು ನಮಗೆ ತಿಳಿದಿದೆ ಅದು ಜನರಿಗೆ ಕಷ್ಟ. ಅದನ್ನು ನಾವು ತಿಳಿದುಕೊಂಡು ಎಲ್ಲೆಲ್ಲಿ ಸಾಧ್ಯವಲ್ಲಲ್ಲಿ ನಾವು ಗುಡಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಜನರು ತಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಒಬ್ಬರೇ ನಾವು ಸಹಕಾರ ನೀಡುತ್ತೇವೆ, ಧೈರ್ಯ ನೀಡುತ್ತೇವೆ, ಆಧ್ಯಾತ್ಮಿಕ ಒಂದು ಬೆಂಬಲ ಕೊಡುತ್ತೇವೆ. ಯಾಕೆಂದರೆ ಅವರು ದೇವರ ಆಲಯದಲ್ಲಿ ಆನಂದವನ್ನು ಪಡೆಯಲು ಇದು ಬಹಳ ಜನರಿಗೆ ಒಂದು ಅವಶ್ಯಕವಾದ ಒಂದು ಆಶೀರ್ವಾದವಾಗಿದೆ. ಆತ್ಮೀಯರೇ, ಈ ಒಂದು ದೇವರ ಆಶೀರ್ವಾದಕ್ಕೆ ನಾವು ಯೋಗ್ಯರಾಗಿ, ಪ್ರತಿಯೊಬ್ಬರೂ ನಾವು ದೇವರ ಆಶೀರ್ವಾದಕ್ಕೆ ಯೋಗ್ಯರು. ಆವಾಗ ನಮ್ಮ ಪ್ರಾರ್ಥನೆ, ನಮ್ಮ ಬಲಿಗಳು, ನಮ್ಮ ದಾನ ಬಲಿಗಳು ಯಾವುದೇ ಇಲ್ಲವೂ ದೇವರು ಸ್ವೀಕಾರ ಮಾಡುತ್ತಾರೆ. ನಮ್ಮ ಪ್ರಾರ್ಥನೆಗಳು ಸ್ವೀಕಾರ ಮಾಡಿ, ಯಾಕೆಂದರೆ ನಾವು ಯೋಗ್ಯರಾಗಿ ನಾವು ಜೀವಿಸಬೇಕು. ಸಂತ ಪೌಲರು 2ನೇ ವಾಚನ ನಾವು ಕೇಳಿದೆವು. ಅವರು ಎಲ್ಲ ಜನರಿಗೆ ಬೋಧನೆ ಮಾಡ್ತಾರೆ, ಅಂದರೆ ಅದು ಒಂದು ಸತ್ಯ ಜನರ ಮುಂದೆ ಇರ್ತಾರೆ. ತನ್ನ ಜೀವನದ ಮಾದರಿ ನೋಡಿ, ನಾನು ಒಂದು ಸಲ ಹೇಗಿದ್ದೆ, ನಾನು ಏನಿದ್ದಿಲ್ಲ ನೋಡಿ, ನನಗೆ ದೇವರು ದಯೆ, ಕರುಣೆ, ಕ್ಷಮೆ ನೀಡಿದ್ದಾರೆ. ನಿಮಗೂ ಹೇಳ್ತಾರೆ, ನಾವೆಲ್ಲರೂ ಅವಿಧೇಯರು, ಗಿವನ್ ಟು ಡಿಸೊಬೀಡಿಯನ್ಸ್. ಎಲ್ಲರೂ ಇಸ್ರಾಯೇಲ್ ಜನಾಂಗದವರು ಡಿಸೊಬೀಡಿಯಂಟ್. ನೀವು ಒಂದು ಸಮಯದಲ್ಲಿ ಡಿಸೊಬಿಯಂಟ್, ನೀವು, ಅವರು, ನಾವು ಹೀಗೆ ಬೋಧನೆ ಮಾಡ್ತಾರೆ. ಡಿಸೊಬೀಡಿಯಂಟ್, ಗಿವನ್ ಟು ಡಿಸೊಬೀಡಿಯನ್ಸ್. ಅವಿಧೇಯತೆ ಎಂಬ ಬಂಧನಕ್ಕೆ ನಮ್ಮನ್ನು ಹಾಕಿದ್ರು. ಈಗ ಬಂಧನದಿಂದ ಹೊರಗೆ ಬಂದಿದ್ದೇವೆ. ದೇವರ ದಯೆ, the mercy of God you have received. ದೇವರ ದಯೆ ಎಷ್ಟು ನಿಮಗೆ ಸಿಕ್ಕಿದೆ, ಅದನ್ನು ನೀವು ಧ್ಯಾನಿಸಿ ದೇವರ ದಯೆಗೆ ಯೋಗ್ಯರಾಗಿ ಜೀವನ ನಡೆಸಲು ಅವರು ಒಂದು ಕರೆ ಕೊಡುತ್ತಾರೆ. ಇದು ಸಂತ ಪೌಲ ಹೇಳುವಾಗ ನಮಗೆ ಸಂತ ಪೇತ್ರರ ವಾಕ್ಯ ನಾವು ಧ್ಯಾನ ಮಾಡಿ, ದೇವರು ಅವರು ಹೇಳ್ತಾರೆ, ದೇವರು ಪಕ್ಷಪಾತಿಯಲ್ಲ. ದೇವರು ಯಾರೇ ಆಗಲಿ ಅವರಿಗೆ ಆಶೀರ್ವಾದ ನೀಡುತ್ತಾರೆ. ಯಾವ ಜನಾಂಗದವರೇ ಆಗಲಿ ಅವರು ಪಕ್ಷಪಾತ ಮಾಡುವುದಿಲ್ಲ. ಅವರು, ಇವರು, ಬೇರೆಯವರು ಯಾರು ಅವರ ಕರೆಗೆ ಇಚ್ಛೆಗೆ ಅನುಗುಣವಾಗಿ ನಡೆಯುತ್ತಾರೆ, ದೇವರು ಅವರ ಜೊತೆಗಿದ್ದಾರೆ, ಅವರಿಗೆ ಸಹಾಯ ಮಾಡುತ್ತಾರೆ. ಇದನ್ನು ಪೇತ್ರ ನಮ್ಮ ಪತ್ರದಲ್ಲಿ ಬರೆದ ಎಷ್ಟು ಒಳ್ಳೆಯ ವಾಕ್ಯವನ್ನು ನಾವು ಧ್ಯಾನಿಸುವಂಥ, ಪ್ರತಿಯೊಬ್ಬರು ನಾವು ಧ್ಯಾನಿಸುವಂಥದ್ದು. ನಾವು ಶುಭ ಸಂದೇಶಕ್ಕೆ ಬರುವಾಗ ನಾವು ಕಾನಾನ್ ಮಹಿಳೆಯ ಒಂದು ವಿಶ್ವಾಸದ ಬಗ್ಗೆ ನೋಡಿ, ನಮ್ಮ ಕುಟುಂಬಗಳು ಎಷ್ಟು ಆತಂಕ, ಭಯ, ಅಭದ್ರತೆ, ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಒಂದು ಭಯ ಏನಾಗ್ತದೆ, ಇವತ್ತು ಏನು, ನಾಳೆ ಏನು,
ನಾಡದು ಏನು, ನನ್ನ ಮಗುವಿಗೆ ಏನಾಗ್ಬೋದು, ನನ್ನ ತಂದೆಗೆ, ನನ್ನ ಹಿರಿಯರಿದ್ದಾರೆ ಅವರಿಗೆ ಏನಾಗ್ತದೋ, ಏನಾಗ್ತದೆ ಅಂತ ಒಂದು ಭಯದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ಇದು ಒಂದು ಕೆಲವು ದಿವಸಗಳ ಒಂದು ವಿಚಾರ ವಾತಾವರಣ. ಆದರೆ ಈ ಕುಟುಂಬದಲ್ಲಿ, ಕಾನಾನಾಡಿನ ಮಹಿಳೆ ಅವರ ಕುಟುಂಬದಲ್ಲಿ ಇದು ಎಷ್ಟು ದಿನದ ಕಷ್ಟ, ಎಷ್ಟು ವರುಷದ ಕಷ್ಟ, ಸಂಕಷ್ಟ. ಅಂದರೆ ಬಹಳ ವರ್ಷ ಅವರ ಮಗಳು ಅವಳು ಕಷ್ಟಕ್ಕೆ ಸಿಲುಕಿದ್ದಾಳೆ. ದೆವ್ವ ಹಿಡಿದು ಅವರು ಪೀಡಿಸ್ತಾನೆ. ಆ ದೆವ್ವ ಸಂಕಷ್ಟಕ್ಕೆ ಅವಳು ಈಡಾಗಿದ್ದಾಳೆ. ಅವರು ಪ್ರೀತಿಸ್ತಾರೆ ತಾಯಿ, ಅವರ ಮಮತೆಯಿಂದ ಸೇವೆ ಮಾಡುತ್ತಾರೆ. ಆದರೆ ಪ್ರಯತ್ನ ಮಾಡಿ ಅಲ್ಲಿ ಹೋದರು, ಇಲ್ಲಿ ಹೋದ್ರು, ಎಲ್ಲ ಕಡೆ ಹೋದರು. ಆದರೆ ಅವರಿಗೆ ತಿಳಿಯುವುದಿಲ್ಲ ಏನು ಮಾಡುವುದು. ಅವಳು ಹುಡುಕುತ್ತಾಳೆ, ನಿಜ ದೇವರನ್ನು ಹುಡುಕುತ್ತಾಳೆ, ನಿಜ ಯೇಸು ಸ್ವಾಮಿಯನ್ನು ಹುಡುಕುತ್ತಾಳೆ. ಅಲ್ಲಿ ಕೇಳುತ್ತಾಳೆ, ಇಲ್ಲಿ ಕೇಳುತ್ತಾರೆ, ಅದ್ಭುತ ಮಾಡುತ್ತಾರೆ. ಪ್ರಭು ಯೇಸು ಅವರ ಹೆಸರು ಅವರೀಗ ಬೋಧನೆ ಮಾಡಿ ಹೋದರು. ನಿನ್ನೊಂದು ದೊಡ್ಡ ಅದ್ಭುತ ಮಾಡಿದರು. ಇಷ್ಟು ಮಂದಿ ಏನ್ ಹೇಳ್ತೀವಿ ರೋಗಿಗಳನ್ನು ಗುಣಪಡಿಸಿದ್ದಾರೆ, ಸತ್ತವರನ್ನು ಎಬ್ಬಿಸಿದ್ದಾರೆ. ಅವರು ಪ್ರವಾದಿ, ದೇವರ ಪ್ರವಾದಿ, ಅವರ ಬಳಿಗೆ ಬಾ, ಅವರ ಬಳಿಗೆ ಹೋಗು ಎಂಬುದಾಗಿ ಅಲ್ಲಿ ಇಲ್ಲಿ ಜನರು ಅವಳಿಗೆ ಸ್ವಲ್ಪ ಸ್ವಲ್ಪ ಧೈರ್ಯ ಕೊಡುತ್ತಾರೆ. ಇದನ್ನು ಕೇಳಿ ಹೌದು ನಾನು ಹೋಗ್ತೇನೆ. ಒಂದೊಂದು ದಿವಸ ಅವಳ ಮಗಳ ಹತ್ರ ಮಾತಾಡ್ತಾಳೆ, ಮಗಳೇ ನಾನು ಇವತ್ತು ಯೇಸುವನ್ನು ಭೇಟಿ ಮಾಡ್ತೇನೆ, ಚಿಂತೆ ಮಾಡಬೇಡ. ಆ ಕುಟುಂಬದ ಎಲ್ಲ ಸದಸ್ಯ ಸಾಂತ್ವನ ಚಿಂತೆ ಮಾಡಬೇಡಿ, ನಾನು ಇವತ್ತು ಅವರ ಭೇಟಿ ಮಾಡ್ತೇನೆ. ಅವ್ರು ವಾಪಸ್ ಬರುವಾಗ ಆಯ್ತಾ ಭೇಟಿ ಆಯ್ತಾ? ಇಲ್ಲ ಇವತ್ತು ಆಗಿಲ್ಲ. ಅಯ್ಯೋ ನಾಳೆ ಹೋಗ್ತೇನೆ. ನಾಳೆ ಅವರನ್ನು ಸಾಂತ್ವನ ಕೊಡುತ್ತಾಳೆ ಕುಟುಂಬಕ್ಕೆ. ನಾಳೆ ಹೋಗ್ತೇನೆ, ನಾಳೆ ಹೋಗ್ತಾಳೆ. ಹೀಗೆ ದಿನಗಳು ಕಳೆದವು. ಸ್ವಾಮಿ ಎಲ್ಲಿದ್ದಾರೆ? ಒಂದು ದಿವಸ ಬಂತು, ಸ್ವಾಮಿಯನ್ನು ಭೇಟಿ ಮಾಡಿ, ಸ್ವಾಮಿ ಸ್ವಾಮಿ ಪ್ರಭು ಗುರುವೇ ಬೋಧಕರೇ ಸ್ವಾಮಿ ಎಷ್ಟು ಒಳ್ಳೆಯ ನೋಡಿ, ನನ್ನ ದೇವರೇ ನನ್ನ ಪ್ರಭುವೇ ಅಂತ ಮೊದಲು ಅವಳ ವಿಶ್ವಾಸ. ದಾವೀದ ಕುಲಪುತ್ರರೇ, ದಾವಿದನ ಕುಲಪುತ್ರರು ನೀವು, ದಾವಿದನ ವಂಶಜರು ನೀವು, ನಿಮ್ಮ ರಾಜ್ಯಕ್ಕೆ ಮಿತಿ ಇಲ್ಲ ನೋಡಿ. ಅದು ನಿರಂತರ, ಅದು ಶಾಶ್ವತ. ನಂಬಿ ಬಂದಿದ್ದೇನೆ ಸ್ವಾಮಿ, ನನ್ನ ಮಗುವಿಗೆ ಗುಣಪಡಿಸಿರಿ, ಸ್ವಸ್ಥ ದೆವ್ವ ಬಹಳಷ್ಟು ಸಂಕಷ್ಟಕ್ಕೆ ನನ್ನ ಮಗಳನ್ನು ಗುರಿ ಮಾಡುತ್ತಾರೆ. ಅವಳ ಬೇಡಿಕೆ ಪ್ರಾರ್ಥನೆಗೆ ಸ್ವಲ್ಪ ಅಲ್ಲಿ ಯೇಸು ಸ್ವಾಮಿ ನಿಂತು ಮೌನವಾಗಿರ್ತಾರೆ. ಆಗ ಶಿಷ್ಯರು ಇರ್ತಾರೆ, ಆಯ್ತು ಅವರು ಬಂದಿದ್ದಾಳೆ, ಅವಳನ್ನು ಕಳುಹಿಸಿಬಿಡಿ. ಆಗ ಯೇಸು ಒಂದೆರಡು ಮಾತು ಹೇಳ್ತಾರೆ, ಅದನ್ನು ನಮಗೆ ಅರ್ಥ ಮಾಡಲು ಕಷ್ಟ. ಆದರೂ ಆ ಶಿಷ್ಯರ ವಿಶ್ವಾಸವನ್ನು ಅವರು ಪರೀಕ್ಷೆ ಮಾಡ್ತಾರೆ. ಎಷ್ಟು ವಿಶ್ವಾಸ ನಿಮಗಿದೆ? ನೀವು ಹೇಳ್ತೀರಿ ನೀವು ಮಾಡಿ, ನೀವು ಹೇಳ್ತೀರಿ ರೋಗಿಗಳು ಗುಣಪಡಿಸಿರಿ, ನೀವು ಹೇಳ್ತೀರಿ ಇವರಿಗೆ ಊಟ ಕೊಡಿ, ಆಹಾರ ಕೊಡಿ, ನೀರು ಕೊಡಿ, ಎಲ್ಲ ಸರಿ. ನಿಮ್ಮ ವಿಶ್ವಾಸ ಅಷ್ಟು ಆಳವಾಗಿದೆಯಾ? ಅಷ್ಟು ಭದ್ರವಾಗಿದೆಯಾ? ಒಂದು ಅವರಿಗೆ ಒಂದು ಧ್ಯಾನ, ಅವರ ಒಂದು ಮೌನವಾಗಿ ಅವರು ನೋಡುತ್ತಾರೆ. ಅವಾಗ ಇವರು ತಾಯಿ ಬೇಡ್ತಾರೆ, ಸ್ವಾಮಿ ಸಹಾಯ ಮಾಡಿರಿ, ಸಹಾಯ ಮಾಡಿರಿ. ಆಗ ಯೇಸು ಹೇಳ್ತಾರೆ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ. ಅದನ್ನು ಹೇಗೆ ಅರ್ಥ ಮಾಡುವುದು? ಹೌದು ಸ್ವಾಮಿ ನಿಜ. ಆದರೆ ಆ ಯಜಮಾನನ ಮೇಲಿಂದ ಮೇಜಿನಿಂದ ಬೀಳುವ ಚೂರು ಪಾರುಗಳು ಆ ನಾಯಿಗಳು ತಿನ್ನುತ್ತವೆ ಸ್ವಾಮಿ. ನಾನು ಯೋಗ್ಯಳಲ್ಲ, ನಾನು ಅಯೋಗ್ಯಳು. ನಿಮ್ಮ ಪಾದವನ್ನು ಮುಟ್ಟಲು ಅಯೋಗ್ಯರು, ನಿಮ್ಮ ವಾಕ್ಯವನ್ನು ಕೇಳಲು ಅಯೋಗ್ಯ. ನಾನು ಪಾಪಿ, ನಾನು ನಾಡಿನ ಮಹಿಳೆ, ಅಯೋಗ್ಯಳು ಸ್ವಾಮಿ. ಆದರೂ ಭಿಕ್ಷೆ ಬೇಡಿ ಬಂದಿದ್ದೇನೆ, ಕೊಡು ನನಗೆ ಏನಾದರೂ. ಕೇಳಿ ಸ್ವಾಮಿ ಆಶ್ಚರ್ಯಪಡುತ್ತಾರೆ. ಅಮ್ಮ ತಾಯಿ ನಿನ್ನ ವಿಶ್ವಾಸ ದೊಡ್ಡ ವಿಶ್ವಾಸ. ಅವರು ಮೆಚ್ಚುತ್ತಾರೆ, ಅವರಿಗೆ ಪ್ರಶಂಸನೀಯ ನೋಡಿ ಮೆಚ್ಚುತ್ತಾರೆ. ಆದ್ದರಿಂದ ಈ ಒಂದು ವಿಶ್ವಾಸ ದೊಡ್ಡ ವಿಶ್ವಾಸ. ಈ ವಿಶ್ವಾಸ ಅಚಲವಾದ ವಿಶ್ವಾಸ ನೋಡಿಲ್ಲ, ಕಾಣಿಲ್ಲ ಅಂತ ಅವರು ಹೇಳುವಾಗ ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಪಡುತ್ತಾರೆ. ಏನು ವಿಶ್ವಾಸ! ನಿನ್ನ ಕೋರಿಕೆ ನೆರವೇರಲಿ. ತಕ್ಷಣ ಅವರ ಮಗಳು ನಂಬುತ್ತಾಳೆ. ಆದ್ಮೇಲೆ ಯೇಸು ಅವರ ವಿಶ್ವಾಸ ಮಾಡಿದರು. ಇದು ನಮಗೆಲ್ಲರಿಗೊಂದು ಬೋಧನೆ. ನಮ್ಮ ವಿಶ್ವಾಸ ನಾವು ಧ್ಯಾನಿಸಬೇಕು. ಈ ವಿಶ್ವಾಸ ಧ್ಯಾನಿಸುವಾಗ
ನಮಗೆ ಮನಸ್ಸಿಗೆ ಬರುವಂಥದ್ದು ಒಬ್ಬ ತಾಯಿಯ ಸಹೋದರಿ ವಿಶ್ವಾಸ, ಆ ಒಂದು ಶಕ್ತಿ ಆ ಕುಟುಂಬಕ್ಕೆ ಇಷ್ಟು ಕೊಟ್ಟಿದ್ರೆ ನಾವು ಇಷ್ಟು ಮಂದಿ ಕುಟುಂಬದ ನಮ್ಮ ವಿಶ್ವಾಸ ಅಷ್ಟು ಶಕ್ತಿ ಕೊಡುವುದಿಲ್ಲವೇ? ಕೊಡುತ್ತಾರೆ. ಇಂದಿನ ಪರಿಸ್ಥಿತಿ, ಆತಂಕ, ಭಯ, ಅಧೈರ್ಯ, ಆತ್ಮಸ್ಥೈರ್ಯ ಕಳೆದುಕೊಳ್ಳುವ ಸನ್ನಿವೇಶಗಳು, ಅಪಾಯದ ಸನ್ನಿವೇಶಗಳು ನಮ್ಮ ಮುಂದೆ ಇವೆ. ಆದರೆ ನಾವೆಲ್ಲರೂ ಕುಟುಂಬದವರು, ಯುವಕರು, ಯುವತಿಯರು, ಮಕ್ಕಳು, ತಂದೆ ತಾಯಿ, ಹಿರಿಯರು, ನಮ್ಮ ನೆರೆಕರೆ ನಾವೆಲ್ಲರೂ ಯೋಚನೆ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಮಗೆ ಸಿಗುವ ವಿಚಾರಗಳು ನೋಡಿ, ನಮ್ಮ ವಿಶ್ವಾಸ ಭದ್ರಪಡಿಸೋಣ. ಕುಟುಂಬ ಜೀವನದಲ್ಲಿ ಪ್ರಾರ್ಥನೆ ಮಾಡೋಣ, ದೇವರ ವಾಕ್ಯವನ್ನು ಓದಿ ಧ್ಯಾನಿಸೋಣ. ಸಂದಿಗ್ಧ ಪರಿಸ್ಥಿತಿ ಬರುತ್ತವೆ, ದೇವರು ನಮಗೆ ನಿಜವಾದ ಆನಂದವನ್ನು ನೀಡುವರು, ಸಂತೋಷವನ್ನು ನೀಡುವರು. ಕಷ್ಟಗಳು ಬರುವಾಗ ಧೈರ್ಯ ಕಳೆದುಕೊಳ್ಳುವುದು ಬೇಡ, ತಾಳ್ಮೆ ಇರಲಿ. ಅವರಲ್ಲಿ ಎಷ್ಟು ತಾಳ್ಮೆ ಇತ್ತು, ಪೇಷನ್ಸ್. ಎಷ್ಟು ದಿವಸ ಕಷ್ಟಕ್ಕೆ ಈಡಾಗಿದ್ದಳು, ಅವರ ಹತ್ರ ಪೇಷನ್ಸ್. ನಮ್ಮ ಸಂಗಡ ನಮ್ಮ ಮತ್ತೆ ಯೇಸು ಕ್ರಿಸ್ತರು ಮತ್ತು ಅವರ ಪ್ರಸನ್ನತೆ ಇದೆ ಎಂಬ ನಂಬಿಕೆ ಇರಲಿ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಜಮಾಗ್ತಾರೆ, ಅಲ್ಲಿ ನಾನು ಅವರ ಜೊತೆ ಇದ್ದೇನೆ. ಇದು ನಮ್ಮ ಕುಟುಂಬಕ್ಕೆ ಯೇಸು ಕೊಡುವ ಧೈರ್ಯದ, ಸಾಂತ್ವನದ ಮಾತುಗಳು. ಧರ್ಮ ಸಭೆ ನಮಗಾಗಿ ಪ್ರಾರ್ಥನೆ ಮಾಡುತ್ತದೆ, ಸಭೆ ನಮಗಾಗಿ ಧೈರ್ಯ ನೀಡುತ್ತದೆ. ಶಾಶ್ವತ ಆನಂದ ಕರುಣಿಸುವವರು ಪ್ರಭು ಯೇಸು ಒಬ್ಬರೇ ಆಗಿದ್ದಾರೆ. ದೇವರ ದಯೆ, ಕರುಣೆ, ಪ್ರೀತಿ ನಾವು ಪಡೆದಿದ್ದೇವೆ, ಅದನ್ನು ಎಲ್ಲರಿಗೆ ಹಂಚಿಕೊಳ್ಳೋಣ, ಎಲ್ಲರಿಗೂ ನೀಡೋಣ, ಪರಸ್ಪರಿಗಾಗಿ ಪ್ರಾರ್ಥಿಸೋಣ. ಸಂತ ಪೌಲರು ಹೇಳ್ತಾರೆ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ. ಯಾವ ಅಧಿಕಾರ ನಡೆಸ್ತಾರೆ ಅವರಿಗಾಗಿ ಪ್ರಾರ್ಥಿಸಿರಿ. ನಿಮಗೆ ಯಾರು ವಿರೋಧ ಇದ್ದಾರೆ ಅವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಗುರು ಹಿರಿಯರಿಗಾಗಿ ಪ್ರಾರ್ಥಿಸಿರಿ, ಗುರುಗಳಿಗಾಗಿ ಪ್ರಾರ್ಥಿಸಿರಿ, ಧರ್ಮ ಭಗಿನಿಯರಿಗಾಗಿ ಪ್ರಾರ್ಥಿಸಿರಿ, ವಾರ್ಡ್ ಮುಖಂಡರಿದ್ದಾರೆ ಅವರಿಗಾಗಿ ಪ್ರಾರ್ಥಿಸಿರಿ, ಯುವ ಜನರಿಗಾಗಿ ಪ್ರಾರ್ಥಿಸಿರಿ, ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ, ಹೆರಿಗೆ ಹೋಗುವ ಸ್ತ್ರೀಯರಿದ್ದಾರೆ ಅವರಿಗಾಗಿ ಪ್ರಾರ್ಥಿಸಿರಿ, ಡಾಕ್ಟರ್ಸ್ ಅವರಿಗೆ, ವೈದ್ಯರಿಗೆ, ದಾದಿಗಳಿಗಾಗಿ ಪ್ರಾರ್ಥಿಸಿರಿ, ಎಲ್ಲರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುವಾಗ ನಮ್ಮ ವಿಶ್ವಾಸ ಭದ್ರಪಡಿಸೋಣ, ಗಟ್ಟಿಪಡಿಸೋಣ. ಮತ್ತು ದೇವರ ಹತ್ರ ನಾವು ವಿಶೇಷವಾಗಿ ಪೂಜೆಯ ವೇಳೆ ಪ್ರಾರ್ಥಿಸುವಾಗ ನಮ್ಮ ವಿಶ್ವಾಸ ಯೇಸುಸ್ವಾಮಿ ಮೆಚ್ಚಲಿ, ನಮ್ಮ ವಿಶ್ವಾಸ ಬದುಕು ಇನ್ನೂ ಭದ್ರವಾಗಲು, ಗಟ್ಟಿಯಾಗಲು ಯೇಸು ನಮಗೆ ಕೃಪೆ, ಕರುಣೆ, ದಯೆ ಕರುಣಿಸಲಿ. ನಮ್ಮ ಪ್ರಾರ್ಥನೆಯಾಗಲಿ. ನಾವು ಎದ್ದು ನಿಂತು ನಮ್ಮ ವಿಶ್ವಾಸ ನಿವೇದನೆ ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ದೇವರೇ, ನಾವು ನಿಮ್ಮ ಪ್ರೀತಿಯ ಮಕ್ಕಳು, ನೀವು ನಮ್ಮನ್ನು ಸಂಪೂರ್ಣವಾಗಿ ಬಲ್ಲವರಾಗಿದ್ದೀರಿ. ನಮ್ಮ ಪ್ರಾರ್ಥನೆಗಳು, ಕೋರಿಕೆಗಳು ಎಲ್ಲವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ನಿಮ್ಮ ಉತ್ತರ, ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ, ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ವಿಶ್ವ ಧರ್ಮಸಭೆಯನ್ನು ಮುನ್ನಡೆಸಲು ಕರೆ ಹೊಂದಿರುವ ಪೋಪ್ ಫ್ರಾನ್ಸಿಸ್ ಯುವಕರು, ಮಕ್ಕಳು, ಮಹಿಳೆಯರನ್ನು ಒಳಗೊಂಡಂತೆ ಪ್ರಭು ಕ್ರಿಸ್ತರ ಸಮಾಜ ಸತ್ವಗಳನ್ನು ಸಾರುವ ಸಮುದಾಯಗಳನ್ನು ರೂಪಿಸಲು ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ನಾಯಕರು ಸಹಕರಿಸುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ತಮ್ಮ ಕುಟುಂಬ ಮತ್ತು
ರಕ್ಷಣೆಗಾಗಿ ತನ್ನ ಸುಖ ಸಂತೋಷ ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಿ ನಿರಂತರವಾಗಿ ದುಡಿಯುವ ತಂದೆ ತಾಯರಿಗಾಗಿ ಪ್ರಾರ್ಥಿಸೋಣ. ಅವರ ಸೇವೆ ಧನ್ಯತೆಯ ಅರ್ಹವಾದುದು ಎಂಬ ನಮ್ಮ ಸಂಕುಚಿತ ಭಾವನೆಯನ್ನು ತೊರೆದು ಅವರ ಸೇವೆಗೆ ನಾವೆಲ್ಲರೂ ಧನ್ಯರಾಗಿರುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಸಮಾಜವನ್ನು ಆಳುವ ಧುರೀಣರು ತಮ್ಮ ಜವಾಬ್ದಾರಿಯನ್ನು ಅರಿತು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ಸಮುದಾಯಗಳ ಏಳಿಗೆಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಾಮಾಣಿಕ ಅನುಷ್ಠಾನಕ್ಕಾಗಿ ಬದ್ಧರಾಗಿರುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಎಲ್ಲ ತಾಯಂದಿರು, ಶಿಕ್ಷಕಿಯರು, ಆಸ್ಪತ್ರೆಯಲ್ಲಿ ದುಡಿಯುವ ದಾದಿಯರು, ಪೌರ ಕಾರ್ಮಿಕ ಮಹಿಳೆಯರು, ಕ್ರಿಸ್ತನ ಸಂದೇಶ ಸಾರಲು ದುರ್ಮಾರ್ಗ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಧಾರ್ಮಿಕ ಭಗಿನಿಯರು, ತಮ್ಮ ಪರಿಸರದಲ್ಲಿ ಏರ್ಪಡುವ ಅವಮಾನ ಕಷ್ಟಗಳ ನಡುವೆ ಪ್ರಭು ಕ್ರಿಸ್ತರು ಮಹಿಳೆಯರಿಗೆ ತೋರಿದ ಅಭಯದ ಮಾತುಗಳಿಂದ ಸ್ಫೂರ್ತಿ ಪಡೆಯಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳನ್ನು ನಾವು ಪ್ರಭು ಯೇಸುವಿಗೆ ಸಲ್ಲಿಸೋಣ. ತಂದೆಯಾದ ದೇವರೇ, ನಮ್ಮ ಪ್ರಾರ್ಥನೆಗಳು ನಿಮಗೆ ನಾವು ಸಮರ್ಪಿಸುತ್ತೇವೆ. ನಮ್ಮನ್ನು ಅಪಾರವಾಗಿ ನೀವು ಪ್ರೀತಿಸುವ ತಂದೆ, ನಾವು ಆನಂದ ಪಡೆದು ಸಂತೋಷವಾಗಿ ಜೀವಿಸಲು, ವಿಶ್ವಾಸದಲ್ಲಿ ಜೀವಿಸಲು ನಿಮ್ಮ ಸಹಾಯ ಕೃಪೆ ನಮಗೆ ಬೇಕೇ ಬೇಕು. ನಿಮ್ಮ ಆಶೀರ್ವಾದಗಳು ನಮಗೆ ನೀಡುತ್ತೀರಿ. ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ, ಯೋಗ್ಯ ಮಕ್ಕಳಾಗಿ ಜೀವಿಸಲು ನಿಮ್ಮ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಈ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಸೃಷ್ಟಿಕರ್ತನೆ ಎನ್ನ ಒಡೆಯನೆ ಸರ್ವಸ್ವವು ನಿನ್ನದೇ. ಏನನರ್ಪಿಸಲಿಲ್ಲ ಸ್ವೀಕರಿಸು ಎನ್ನ ಜೀವನ. ಏನನರ್ಪಿಸಲಿಲ್ಲ ಸ್ವೀಕರಿಸು ಎನ್ನ ಜೀವನ. ಫಲವು ಪುಷ್ಪವು ಬೆಳ್ಳಿ ಬಂಗಾರವು ನಿನ್ನ ದೇವರದಾನ. ಫಲವು ಪುಷ್ಪವು ಬೆಳ್ಳಿ ಬಂಗಾರವು ನಿನ್ನ ದೇವರದಾನ. ಏನನರ್ಪಿಸಲಿಲ್ಲ ಸ್ವೀಕರಿಸು ಎನ್ನ ಜೀವನ. ಏನನರ್ಪಿಸಲಿಲ್ಲ ಸ್ವೀಕರಿಸು ಎನ್ನ ಜೀವನ. ಆತ್ಮೀಯರೇ, ನಮ್ಮ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಸರ್ವೇಶ್ವರ ಸ್ವಾಮಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯ ಭೂಮಿಗಾಗಿಯೂ ತಮ್ಮ ಮತ್ತು ಪವಿತ್ರ ಧರ್ಮಸಭೆಯ ಆವೃತ್ತಿಗಾಗಿಯೂ ಈ ಬಲಿಗಳನ್ನು ತಮ್ಮ ಕರುಣೆಯಿಂದ ಸ್ವೀಕರಿಸಿ. ಪ್ರಭು ನಿಮ್ಮ ಮತ್ತು ನಮ್ಮ ಮಧ್ಯೆ ಮಹಿಮಾ ಭರಿತ ವಿನಿಮಯವನ್ನು ಸಾಧಿಸುವ ಈ ನಮ್ಮ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನೀವು ನಮಗಿದ್ದವುಗಳನ್ನೇ ನಿಮಗರ್ಪಿಸುವ ನಾವು ಸ್ವತಃ ನಿಮ್ಮನ್ನೇ ಸ್ವೀಕರಿಸಲು ಯೋಗ್ಯರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ದಯೆ
ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮಲ್ಲಿಯೇ ಜೀವಿಸಿ ಚಲಿಸಿ ಬಾಳುವ ನಾವು ಈ ಶರೀರದಲ್ಲಿರುವಾಗಲೇ ನಿಮ್ಮ ವಾತ್ಸಲ್ಯದ ಅನುದಿನದ ಫಲಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ನಿತ್ಯ ಜೀವದ ಭರವಸೆ ಈಗಾಗಲೇ ಪಡೆದಿದ್ದೇವೆ. ಯೇಸುವನ್ನು ಮೃತರ ಮಧ್ಯದಿಂದ ಎಬ್ಬಿಸಿದ ಪವಿತ್ರ ಆತ್ಮರ ಪ್ರಥಮ ಫಲಗಳನ್ನು ಪಡೆದಿರುವ ನಾವು ಪಾಸ್ಕರಾಸ್ಯದಲ್ಲೂ ನಿತ್ಯಕ್ಕೂ ಪಾಲ್ಗೊರಾಗಿರುವ ಭರವಸೆಯನ್ನು ಹೊಂದಿದ್ದೇವೆ. ಆದುದರಿಂದ ಸಕಲ ದೂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ. ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಇಬ್ಬರಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿರೋ ನೀವೆಲ್ಲರೂ ಭುಜಿಸಿರಿ, ಏಕೆಂದ್ರೆ ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದ್ರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುದ್ಧಾರದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ.
ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮ ಅವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮ ವಿಶ್ವಾಸವನ್ನು ಯೇಸು ಪ್ರಭು ಮೆಚ್ಚುತ್ತಾರೆ. ಇನ್ನೂ ಈ ವಿಶ್ವಾಸ ನಾವು ದೃಢಪಡಿಸಲು ಭದ್ರಪಡಿಸಲು ಪ್ರಾರ್ಥಿಸೋಣ. ಪ್ರಭು ಯೇಸು ನಮಗೆ ಕಲಿಸಿದ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪೂಜಿತವಾಗಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಡುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮನ್ನು ಇರಲಿ. ನಿಮ್ಮ ಆತ್ಮದೊಂದಿಗೆ ಇರಲಿ. ಪರಸ್ಪರಗೆ ನಾವೆಲ್ಲರೂ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರೊಂದು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು.
ಬೆಳಗಿಸಬಾ ಎನ್ನಯ ಆತ್ಮಕ್ಕೆ ಚೇತನವಾಗಿ ಬಾಯಿಸು ಎನ್ನೊಳು ಬಾ ಎನ್ನಯ ಮನಗೆ ದೀಪ್ತಿಯಾಗಿ ಬಾಯಿಸು ಎನ್ನೊಳು ಬಾ ಆಗಮಿಸು ಯೇಸುವೇ ನನ್ನ ಬಾಳಿನ ಜ್ಯೋತಿಯೇ ನನ್ನ ಜೀವನ ಬೆಳಗಿಸಬಾ ಜೀವನ ಬೆಳಗಿಸಬಾ ತಂದೆಯಾದ ದೇವರೇ, ನಿಮಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿಮಗೆ ಆರಾಧನೆ ತಂದೆಯೇ. ನಮ್ಮನ್ನು ನೀವು ಪ್ರೀತಿಸುವ ದೇವರು, ಅಪಾರವಾದ ಪ್ರೀತಿಯಿಂದ ಪ್ರೀತಿಸುವ ತಂದೆ, ನಿಮಗೆ ಸ್ತೋತ್ರ, ನಿಮಗೆ ಆರಾಧನೆ, ಸ್ತುತಿ, ವಂದನೆ. ಪ್ರಭು ಯೇಸುವೆ, ನಮ್ಮ ದೇವರು, ನಮ್ಮ ರಕ್ಷಕರು ನೀವು, ನಮ್ಮನ್ನು ಕ್ಷಮಿಸುವರು ನೀವು. ನಿಮಗೆ ಸ್ತೋತ್ರ. ನಿಮ್ಮ ಪೂಜ್ಯ, ನಿಮ್ಮ ಶರೀರ, ಪೂಜ್ಯ ರಕ್ತ ನಮಗೆ ದಯಪಾಲಿಸಿದ್ದೀರಿ. ಎಷ್ಟು ನಮ್ಮನ್ನು ಧನ್ಯರಾಗಿಸಿದ್ದೀರಿ. ನಿಮಗೆ ಸ್ತೋತ್ರ ಯೇಸುವೆ. ಪವಿತ್ರವಾದ ಈ ಸಂಸ್ಕಾರ ಪರಮ ಪ್ರಸಾದ ನಮಗೆ ನೀಡಿ ನಮ್ಮ ಆತ್ಮಕ್ಕೆ ಆನಂದವನ್ನುಂಟು ಮಾಡಿದ್ದೀರಿ. ಎಲ್ಲ ಆಶೀರ್ವಾದವು ನಮಗೆ ನೀಡುತ್ತಾ ಇದ್ದೀರಿ. ನಿಮಗೆ ಸ್ತೋತ್ರ ಯೇಸುವೆ. ಪವಿತ್ರ ಆತ್ಮರೇ, ನಮ್ಮನ್ನು ಪರಿಶುದ್ಧಗೊಳಿಸಿರಿ, ಪಾವನಗೊಳಿಸಿರಿ. ನಮ್ಮ ಜೀವನವನ್ನು ಪರಿಶುದ್ಧಗೊಳಿಸು. ಯೋಗ್ಯ ಜೀವನ, ವಿಶ್ವಾಸ ಜೀವನ ನಾವೆಲ್ಲರೂ ನಡೆಸಲು ಎಲ್ಲ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ಕುಟುಂಬದ ಎಲ್ಲ ಸದಸ್ಯರನ್ನು ಆಶೀರ್ವದಿಸಿರಿ. ಅವರಿಗೆ ರಕ್ಷಣೆ ನೀಡಿರಿ, ಅವರನ್ನು ಕಾಪಾಡಿರಿ. ಅವರಲ್ಲಿದ್ದ ಭಯ, ಆತಂಕ, ಅಭದ್ರತೆ ಇವೆಲ್ಲವನ್ನು ದೂರ ಮಾಡಿರಿ. ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿರಿ. ಸ್ತೋತ್ರ, ಆರಾಧನೆ, ಸ್ತುತಿ, ವಂದನೆ. ಪ್ರಾರ್ಥಿಸೋಣ. ಪ್ರಭು, ಈ ಸಂಸ್ಕಾರಗಳ ಮೂಲಕ ಕ್ರಿಸ್ತರೊಂದಿಗೆ ಪಾಲ್ಗೊಂಡ ನಾವು ನಿಮ್ಮ ದಯೆಯನ್ನು ದೀನತೆಯಿಂದ ಯಾಚಿಸುತ್ತೇವೆ. ಇಹದಲ್ಲಿ ಅವರ ಅನುರೂಪಿಗಳಾದ ನಾವು ಪರದಲ್ಲಿ ಅವರ ಸಹಬಾಧ್ಯಸ್ಥರೂ ಆಗಲು ಯೋಗ್ಯರಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ಪಿತಾ, ಸುತ, ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬಂದೆ. ಕ್ರಿಸ್ತರ ಶಾಂತಿ ಸದಾ ಜಗತ್ತಿಗೆ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯರೇ, ನಿಮಗೆಲ್ಲರಿಗೂ ನಾನು ಮಗನೊಮ್ಮೆ ಧನ್ಯವಾದ ಸಲ್ಲಿಸುತ್ತೇನೆ. ಈ ಬಲಿ ಪೂಜೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ, ದೇವರ ಆಶೀರ್ವಾದ ಪಡೆದಿದ್ದೀರಿ ಮತ್ತು ಆದಷ್ಟು ಪ್ರಯತ್ನ ದೇವರ ವಾಕ್ಯವನ್ನು ಧ್ಯಾನಿಸಲು, ಅವರ ಆಶೀರ್ವಾದ ಪಡೆಯಲು ನೀವು ಪ್ರಯತ್ನಿಸಿದ್ದೀರಿ. ನಾನು ಧನ್ಯವಾದ ಹೇಳುವಾಗ ನಮ್ಮ ಡಯಾಸಿಸ್, ನಮ್ಮ ಧರ್ಮಕ್ಷೇತ್ರ ಆಗಿ ನಾವು ನೋಡ್ತೇವೆ 15 ವರ್ಷಗಳು. ಈ ವಾರದಲ್ಲಿ 18 ತಾರೀಕಿನಂದು ನಮ್ಮ ಧರ್ಮಾಧ್ಯಕ್ಷರ ದೀಕ್ಷೆ ಮತ್ತು ಅದೇ ಪ್ರಕಾರ ನಮ್ಮ ಧರ್ಮಕ್ಷೇತ್ರ ಉಗಮ, ಅದರ ಒಂದು ಸ್ಥಾಪನೆ, ಸಂಸ್ಥಾಪನೆ. ಆದ್ದರಿಂದ ತಾವೆಲ್ಲರೂ ಈ ಧರ್ಮಸಭೆಯ ಪಾಲನಾ ಯೋಜನೆ ಮತ್ತು ಕೆಲಸ ಕಾರ್ಯಗಳು, ಮಿಷನ್ ವರ್ಕ್ಸ್ ಅದು ಸುಗಮವಾಗಿ ನಡೆಯಲು ತಾವೆಲ್ಲರೂ ಪ್ರಾರ್ಥಿಸಿರಿ. ಪ್ರತ್ಯೇಕವಾಗಿ ಈ ಕೋರಿಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥಿಸಿರಿ. ನಮ್ಮ ಧರ್ಮಾಧ್ಯಕ್ಷಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಎಲ್ಲ ಗುರುಗಳಿಗೆ, ಎಲ್ಲ ಧರ್ಮ ಬಗೆಹರಿಗಾಗಿ ಪ್ರಾರ್ಥಿಸಿರಿ. ಮಗನೊಮ್ಮೆ ನಿಮಗೆ ಧನ್ಯವಾದಗಳು. ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ, ಗೀತೆ ಹಾಡು.
ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಪುತ್ರರೊಡಗೂಡಿ ಹರಸೆ ಮಾಡುತ್ತಾಯಿದೆ. ಪವಿತ್ರ ಆತ್ಮದ ಗುರುತಿನ ಮೂಲಕ ವೈರಿಗಳನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಜೈ ಕ್ರಿಸ್ತ.